ಅರ್ಜುನ್, ನಾ ಹೊರಟೆ ಕಣೋ. ಅಭಿ, ಈಗಷ್ಟೇ ಜಾಲಿಯಾಗಿ ನಿನ್ನ ಔಟಿಂಗ್ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ತಾ ಇದ್ವಿ. ನೀನು ಅಷ್ಟರಲ್ಲಿ ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ? ಅವತ್ತೇ ಅಮ್ಮ ಹೇಳಿದ್ರಲ್ಲ ಅರ್ಜುನ್, ಟ್ರೀಟ್ಮೆಂಟ್ಗೋಸ್ಕರ ಮಡಿಕೇರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೇ ನೋಡ್ಕೊಂತೀನಿ. ಇಲ್ಲ ಇಲ್ಲ, ಯಾಕೆ ದಿಢೀರ್ ತೀರ್ಮಾನ ಮಾಡಿದ್ದಲ್ಲಮ್ಮ, ಇದು ಅವತ್ತೇ ತಗೊಂಡಿರೋ ತೀರ್ಮಾನ. ಅರ್ಜುನ್ ಗೊತ್ತಲ್ಲ, ಯಾಕೆ ನಿನಗೆ ಹೇಳಿಲ್ವಾ? ಪಾಪ ಅವನು ಜಾಲಿ ಮೂಡಲ್ಲಿ ಮರ್ತ್ ಹೋದ ಅನ್ಸತ್ತೆ. ಇಲ್ಲ, ಅಭಿನ ಟ್ರೀಟ್ಮೆಂಟ್ ಕಳಿಸ್ತಿರೋದು ಗೊತ್ತು. ಅದು ಮಡಿಕೇರಿ. ಅದು ಇವಾಗಲೇ ಹೊರಡ್ತಾನೆ ಅನ್ನೋದು ನನಗೀಗಷ್ಟೇ ಗೊತ್ತಾಗಿದ್ದು. ಇವಾಗ್ಲೇ ಹೋಗ್ಬೇಕಾ? ಯಾಕೆ, ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ನನಗೆ ಯಾವ ಸಮಸ್ಯೆನೂ ಇಲ್ಲ. ಅಭಿಗೆ ಸ್ವಲ್ಪ ಏಕಾಂತ, ಟ್ರೀಟ್ಮೆಂಟ್ ಎಲ್ಲ ಬೇಕಾಗಿದೆ. ಇಲ್ಲಿ ಬೆಂಗಳೂರಲ್ಲಿದ್ರೆ ತೊಂದರೆ ಜಾಸ್ತಿ ಆಗತ್ತೆ, ಅದಕ್ಕೆ ಮಡಿಕೇರಿ ಕಳಿಸ್ತಿದೀವಿ. ಅಕ್ಕ, ಟೈಮ್ ಆಯ್ತಕ್ಕ, ಹೊರಡ್ತೀವಿ. ಅಭಿ, ಅಮ್ಮ, ಟೇಕ್ ಕೇರ್. ನಾನು ದಿನ ಫೋನ್ ಮಾಡ್ತೀನಿ, ಮಾವ ಜೊತೆಗೆ ಇರ್ತಾರೆ. ಹಾಂ ಸರಿಮಾ. ಹೋಗ್ಬಾಪ. ಅಭಿ, ಅರ್ಜುನ್, ಐ ವಿಲ್ ಮಿಸ್ ಯು. ಆದರೆ ಒಂದು, ಮಡಿಕೇರಿ ಏನೋ 3 ಸಮುದ್ರ 3 ಬೆಟ್ಟ ದಾಟಿ ಹೊರದೇಶದಲ್ಲೇನೋ ಇಲ್ಲ ಅಭಿ. ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಯಂಕಾಲ ಬಂದು ನಿನ್ನ ನೋಡ್ತೀನಿ. ಹುಷಾರಾಗಿ ಹೋಗಿ ಹುಷಾರಾಗಿ ವಾಪಸ್ ಬಾ. ಟೇಕ್ ಕೇರ್. ಬಾಯ್ ಕಣ. ಮತ್ತೆ ಸಿಗೋಣ ಪರಿ. ಬಿ ಹ್ಯಾಪಿ. ಬೋತ್ ಆಫ್ ಯು ಎಂಜಾಯ್ ದಿ ಲೈಫ್. ಫೋನ್ ನಂಬರ್ ಆದ್ರೂ ತಗೊಂಡ್ರಾ? ಅಭಿ, ಬಾ ಹೋಗೋಣ. ಅಮ್ಮ, ಬಾವ, ಅಳಬೇಡವೆ. ಇವಳು ಯಾಕೆ ಇಷ್ಟೊಂದು ಅಳ್ತಿದ್ದಾಳೆ? ಅಲ್ಲ ಅದಕ್ಕೆ ನೀವ್ ಅಳೋದ್ ನೋಡಿ ನಮಗೂ ಅಳು ಬರ್ತಿದೆ. ಅಳೋದಕ್ಕೆ ಈ ಮನೇಲಿ ರೈಟ್ಸ್ ಇಲ್ವಾ? ಸರಿ ಸರಿ, ಅತ್ಕೋ. ನಿನ್ನೆ ಮೊನ್ನೆ ಹುಟ್ಟಿದವರೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ದಾರೆ. ಅಮ್ಮ, ಅವನು ಹುಷಾರಾಗ್ಬಿಟ್ಟು ಬರ್ತಾನೆ. ಯಾಕಿಂತ ಪರೀಕ್ಷೆ? ನನ್ನಕ್ಕ ಏನ್ ಪಾಪ ಮಾಡಿದ್ಲು? ಅವಳ ಹೊಟ್ಟೆಲಿರೋ ಮಗು ಏನ್ ಪಾಪ ಮಾಡಿದೆ? ನಾನು 2 ಸ್ಟೆಪ್ ಕಷ್ಟಪಟ್ಟು ಮೇಲ್ ಹತ್ಬೇಕು ಅನ್ಕೊಂಡಾಗ ನನ್ನ 4 ಸ್ಟೆಪ್ ಜಾರು ಹಾಗೆ ಮಾಡಿ ತಮಾಷೆ ನೋಡ್ತೀಯ? ನಾನು ಕೊಟ್ಟ ಅಕ್ಕನ ನಂಬರ್ನ ಅಭಿಭಾವ ನೋಡಿರೋ ಹಾಗೆ ಕಾಣ್ತಿಲ್ಲ. ಅದಾದ್ಮೇಲೆ ನಾನಿಬ್ರನ್ನು ಹೇಗ್ ಮೀಟ್ ಮಾಡಿಸೋದು ಒಂದು ಅರ್ಥ ಆಗ್ತಿಲ್ವಲ್ಲ. ಇವರು ಮಡಿಕೇರಿಗೆ ಹೋಗ್ತಿದ್ದಾರೆ, ಅಲ್ಲಿ ಇವರು ನೋಡೋಕೆ ಒಬ್ಳು ಕಾಯ್ತಾ ಕೂತಿದ್ದಾಳೆ. ಅವಳಿಗೆ ನಾನು ಏನು ಉತ್ತರ ಕೊಡ್ಲಿ? ಅಲ್ಲಿಂದ ಬಂದಾಗಿಂದ ಪರಿ ಹತ್ರ ಮಾತಾಡ್ಲೇ ಇಲ್ಲ. ಮಾತಾಡೋಣ. ಹಲೋ ಪರಿ, ಕಲ್ಯಾಣಿ. ಗೊತ್ತು, ಹೇಳು. ಏಯ್, ಯಾಕೆ ನಿನ್ ವಾಯ್ಸ್ ಇಷ್ಟು ಡಲ್ ಆಗಿದೆ? ಹೋಗೆ, ನಾನು ಅನ್ಕೊಂಡ ಹಾಗೆ ಏನು ನಡೀತಿಲ್ಲ. ತಲೆ ಕೆಟ್ಟ ಹೋಗಿದೆ. ಏನೇ ನೀ ಹೀಗಂತಿದ್ಯಾ? ಮತ್ತೆ ಹೇಗ್ ಮಾತಾಡೋದು? ಅಭಿನ ದೇವಿನ ಒಂದ್ ಮಾಡೋದಕ್ಕೆ ಎಷ್ಟು ಅಂತ ಐಡಿಯಾ ಮಾಡೋದು, ಯಾವ್ದು ವರ್ಕೌಟ್ ಆಗ್ತಿಲ್ಲ ಕಣೆ. ಇನ್ನೇನು ಹೊಳಿತಾನೆ ಇಲ್ಲ ನನಗೆ. ಇವಾಗೇನು ತೋಚದೆ ಹೆಲ್ಪ್ಲೆಸ್ ಆಗಿದ್ದೀನಿ. ನೀ ಹೀಗೆಲ್ಲ ಮಾತಾಡೋದೇ ಇಲ್ವಲ್ಲ ಪರಿ, ಏನಾಯ್ತು? ಏನೋ ಆಗಿದೆ, ಏನಂತ ಹೇಳು. ಅರ್ಜುನ ಸಮಾಧಾನ ಮಾಡಿಸಿ ಅಭಿನ ಔಟಿಂಗ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಅಕ್ಕನ ಬರೋಕ್ ಹೇಳಿ ಇಬ್ರನ್ನು ಮೀಟ್ ಮಾಡ್ಸೋಣ ಅಂತ ಪೂರ್ತಿ ನಂಬಿಕೆಯಿಂದ ಇದ್ದೆ. ಒಳ್ಳೆ ಪ್ಲಾನ್ ತಾನೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ
ಅಭಿ ಟ್ರೀಟ್ಮೆಂಟ್ಗೆ ಅಂತ ಮಡಿಕೇರಿಗೆ ಹೊರಟೋದ್ರು. ಇದನ್ನ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಮನ್ಸಿಗೆ ತುಂಬಾ ನೋವಾಯ್ತು ಕಣೆ. ಓ ಮೈ ಗಾಡ್, ಅಭಿ ಮಡಿಕೇರಿಗೆ ಹೋಗಿದ್ದಾರೆ ಅಂದ್ರೆ ವಾಪಸ್ ಯಾವಾಗ ಬರ್ತಾರೆ? ಯಾವಾಗ, ಹೇಗೆ ಅವರು ದೇವಿನ ನೋಡುದು? ಇದೆಲ್ಲ ಸಾಧ್ಯನೇ ಇಲ್ವಲ್ಲ ಪರಿ. ಅದೇ ಕಣೆ ನನಗೂ ಭಯ ಆಗ್ತಿರೋದು. ಈ ಮನೇಲೆ ಇದ್ಕೊಂಡು ಅಭಿನ ಹೇಗಾದ್ರೂ ಮಾಡಿ ಅಕ್ಕನ ಜೊತೆ ಮೀಟ್ ಮಾಡಿಸ್ಬೇಕು ಅಂತ ದೊಡ್ಡ ಕನ್ಸ್ ಕಟ್ಕೊಂಡಿದ್ದೆ. ನಿನಗೆ ಅದ್ ಗೊತ್ತಲ್ವಾ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂತ? ಗೊತ್ತಿಲ್ದೆ ಏನು, ನೀನ್ ಸರೋಜಾದೇವಿ ಮನೆಗೆ ನಿನ್ ಜೀವ ಪಣಕ್ಕಿಟ್ಟು ಮೊದಲನೇ ಸಲ ಅಭಿ ಎಂಗೇಜ್ಮೆಂಟ್ಗೆ ಹೋದಾಗಿಂದ ಹಿಡಿದು ಆ ನರ್ಸ್ ಅನುಷಾ ಆಮೇಲೆ ಅರ್ಜುನ್ ಜೊತೆ ಬೆರೆಯೋಕ್ ಶುರು ಮಾಡಿದ್ದು, ಮದುವೆವರೆಗೂ ನೀನಿಟ್ಟ ಒಂದೊಂದು ಹೆಜ್ಜೆಯಲ್ಲೂ ನಾನ್ ನಿನ್ ಜೊತೆಗೇ ಇದ್ನಲ್ಲ. ನೀನ್ ಪಟ್ಟ ಕಷ್ಟನೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ನನಗ್ ತಲೆನೇ ಸುತ್ತುತ್ತೆ. ಆದ್ರೆ ಆ ರಿಸಲ್ಟ್ ಏನು? ಝೀರೋ ತಾನೆ. ಅಭಿನೂ ಅಕ್ಕನೂ ಮೀಟ್ ಮಾಡ್ಸೋಕೆ ಆಗ್ತಾ ಇಲ್ಲ. ಅವ್ರು ಯಾವಾಗ ಒಬ್ರನ್ನೊಬ್ರು ನೋಡ್ತಾರೆ ಅಂತಾನೆ ಗೊತ್ತಿಲ್ಲ. ಸಾರಿ ಪರಿ,